ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಭಾರತ ಪಾಕಿಸ್ತಾನದ ಸಂಘರ್ಷ ನಾನೇ ನಿಲ್ಲಿಸಿದ್ದೆ ಅಂತ ಬಡಾಯಿ ಕೊಚ್ಚಿಕೊಂಡಿದ್ದ ಟ್ರಂಪ್ ಕೊನೆಗೂ ಸತ್ಯ ಒಪ್ಕೊಂಡಿದ್ದಾರೆ. ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂದಿದ್ದಾರೆ. ಹಾಗಿದ್ರೆ ದೊಡ್ಡಣ್ಣನ ಸಣ್ಣತನ ಹೇಗಿತ್ತು ನೋಡ್ಕೊಂಬರೋಣ ಬನ್ನಿ. ಭಾರತ ಪಾಕ್ ತಾವಾಗಿಯೇ ಕದನ ನಿಲ್ಲಿಸಿವೆ. ಕೊನೆಗೂ ಸತ್ಯ ಒಪ್ಪಿದ ಡೊನಾಲ್ಡ್ ಟ್ರಂಪ್. ಜಗಮೊಂಡ ಬಲುಮೊಂಡ, ಸುಳ್ಳು ಹೇಳೋದ್ರಲ್ಲಿ ಪ್ರವೀಣ, ಬಡಾಯಿ ಕೊಚ್ಚಿಕೊಳ್ಳೋದ್ರಲ್ಲಿ ದೊಡ್ಡಣ್ಣ ಎಂದೇ ಕುಖ್ಯಾತಿ ಪಡೆದಿರೋ ಡೊನಾಲ್ಡ್ ಟ್ರಂಪ್ ಬಣ್ಣ ಕೊನೆಗೂ ಬಟ ಬಯಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ತಾವಾಗಿಯೇ ಕದನ ವಿರಾಮ ಮಾಡಿಕೊಂಡಿವೆ ಅಂತ ಮೊಟ್ಟ ಮೊದಲ ಬಾರಿ ಒಪ್ಪಿರೋ ಟ್ರಂಪ್, ಭಾರತ ಮತ್ತು ಪಾಕಿಸ್ತಾನದ ಇಬ್ಬರು ಅತ್ಯಂತ ಬುದ್ಧಿವಂತ ನಾಯಕರು ಸಂಘರ್ಷವನ್ನ ಮುಂದುವರಿಸದಿರಲು ನಿರ್ಧರಿಸಿದ್ದಾರೆ. ಇದರಲ್ಲಿ ತನ್ನ ಪಾತ್ರವಿಲ್ಲ ಎಂದಿದ್ದಾರೆ. There was a deal that two smart people, plus, they had people on their staff too, but two smart people, two very smart people decided not to keep going with that war. That could have been a nuclear war. Those are two nuclear powers, big ones, big nuclear powers, and they decided that. So I was honored to meet him today. ದೇಶದ ಮುಂದೆ ಕಾಂಗ್ರೆಸ್ ಕ್ಷಮೆ ಕೇಳಬೇಕು. ಕೈಪಡೆ ವಿರುದ್ಧ ಸಮರ ಸಾರಿದ ಕೇಸರಿ ಸೇನೆ. ಕೈ ನಾಯಕರು ಮಾತೆತ್ತಿದ್ರೆ ಸಾಕು, ಪ್ರಧಾನಿ ಮೋದಿ ಅವರನ್ನ ಕೆಣಕುತ್ತಿದ್ರು. ನರೇಂದರ್ ಸರೆಂಡರ್ ಎನ್ನುತ್ತಿತ್ತು. ಆದ್ರೆ ಈಗ ಡೊನಾಲ್ಡ್ ಟ್ರಂಪ್ ಶರಣಾಗಿದ್ದಾರೆ. ಆದ್ದರಿಂದ ಕೈಪಡೆ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. कांग्रेस पार्टी फेक न्यूज की फैक्ट्री है, झूठ की जननी है, और उसके तमाम झूठों का जो मोदी विरोध में उतरते उतरते भारत विरोधी झूठ थे, पाकिस्तान परस्ती वाले झूठ थे, उनका आज पर्दाफाश हो चुका है, वो ध्वस्त हो चुके हैं. कांग्रेस लगातार कह रही थी कि ट्रंप ने मध्यस्थता की, ट्रंप ने सीजफायर करवाया. आज प्रधानमंत्री नरेंद्र मोदी जी ने साफ साफ डोनाल्ड ट्रंप जी से कह दिया कि कोई मध्यस्थता, कोई इंटरवेंशन, कोई हस्तक्षेप किसी तीसरे देश ने नहीं किया. ಕಾಂಗ್ರೆಸ್ ನಾಯಕರು ಮೋದಿ ಟೀಕಿಸೋ ಭರದಲ್ಲಿ ಸಾಲು ಸಾಲು ಎಡವಟ್ಟು ಮಾಡಿಕೊಂಡಿದ್ರು. ಆ ಎಡವಟ್ಟುಗಳನ್ನ ಡೊನಾಲ್ಡ್ ಟ್ರಂಪ್ ಬಟಾಬಯಲು ಮಾಡಿದ್ದಾರೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಸಿಮ್ ಮುನೀರ್ ಡೊನಾಲ್ಡ್ ಟ್ರಂಪ್ ಜೊತೆ ಲಂಚ್ ಮಾಡಲು ಮತ್ತು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಎಲ್ಲ ಮಿತಿ ಮೀರಿದ್ದಾರೆ. ಹೌದು, ಟ್ರಂಪ್ ಜೊತೆ ಊಟ ಮಾಡಲು ಮುನೀರ್ ಒಂದು ಅಸ್ತ್ರ ಹೂಡಿದ್ದಾರೆ. ಅದನ್ನು ನಂಬಿ ದೊಡ್ಡಣ್ಣ ಮಂಗೆ ಆಗಿದ್ದಾನೆ. ಈ ರಿಪೋರ್ಟ್ ನೋಡಿ. ದೊಡ್ಡಣ್ಣನನ್ನೇ ಮಂಗ್ಯ ಮಾಡಿದ್ನ ಆಸಿಮ್ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದ ಪಾಕಿಸ್ತಾನ ಈಗ ಮತ್ತೊಂದು ಷಡ್ಯಂತ್ರಕ್ಕೆ ಮುಂದಾಗಿದೆ. ಭಾರತದ ಹೊಡೆತ ಆಸಿಮ್ ಮುನೀರ್ ನಿದ್ರೆ ಕಸಿದಿದೆ. ಬ್ರಹ್ಮೋಸ್ನ ಭೀತಿ ಅದೆಷ್ಟು ಕಾಡಿತ್ತು ಅಂದ್ರೆ ಮುಲ್ಲಾ ಮುನೀರ್ ಕದನ ವಿರಾಮಕ್ಕಾಗಿ ಬೇಡಿಕೊಳ್ಳಲು ಪ್ರಾರಂಭಿಸಿದ್ದ. ಈಗ ಟ್ರಂಪ್ ಜೊತೆ ಲಂಚ್ ಮಾಡಲು ಮತ್ತು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಪಾಕಿಸ್ತಾನದ ದಿ ಗ್ರೇಟ್ ಫೀಲ್ಡ್ ಮಾರ್ಷಲ್ ಒಂದು ಅಸ್ತ್ರ ಹೂಡಿದ್ದಾರೆ. ಅದೇ ನೊಬೆಲ್. ಹೌದು, ಟ್ರಂಪ್ ಜೊತೆ ಊಟ ಮಾಡಲು ಆಸಿಮ್ ಮುನೀರ್ ನೊಬೆಲ್ ತಂತ್ರ ಆಡಿದ್ದಾನೆ. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ ಕ್ರೆಡಿಟ್ ಬಳಸಿಕೊಂಡು ನೊಬೆಲ್ ಪಡೆಯಬಹುದು ಅಂತ ಟ್ರಂಪ್ ಕಿವಿಗೆ ಊದಿದ್ದಾನೆ. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಆಸಿಮ್ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಆಸಿಮ್ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ.
ಅಸೀಂ ಮುನೀರ್ನನ್ನ ಟ್ರಂಪ್ ಕರೆಸಿದ ಲೆಕ್ಕಾಚಾರವೇ ಬೇರೆ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಹೆಚ್ಚುತ್ತಿರೋ ಉದ್ವಿಗ್ನತೆಯ ಮಧ್ಯೆಯೇ ಈ ಸಭೆ ನಡೆದಿದ್ದು, ಅಗತ್ಯ ಬಿದ್ರೆ ಪಾಕಿಸ್ತಾನದ ಭೂಮಿ ಬಳಸಿ ದಾಳಿ ಮಾಡಲು ಅಮೆರಿಕ ಪ್ಲಾನ್ ಮಾಡಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಇಸ್ರೇಲ್ ಯುದ್ಧ ದಿನೇ ದಿನೇ ಭೀಕರ ಸ್ವರೂಪವನ್ನ ಪಡೆಯುತ್ತಿದೆ. ಉಭಯ ದೇಶಗಳು ಪರಸ್ಪರ ಪ್ರತಿದಾಳಿ ನಡೆಸ್ತಾ ಇದೆ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್, ಅಲಿ ಖಮೇನಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ಹೇಗೆ ಅಂತ ರಿಪೋರ್ಟ್ ಮಾಡಿ. ಸಿಂಹದ ಮರಿ ಇಸ್ರೇಲ್ ಅನ್ನ ಮತ್ತೆ ಕೆಣಕಿದ ಇರಾನ್. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಬಿಗಡಾಯಿಸಿದ ಪರಿಸ್ಥಿತಿ. ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ಮಧ್ಯಪ್ರಾಚ್ಯದಲ್ಲಿ ಮೂರನೇ ಯುದ್ಧದ ಕಾರ್ಮೋಡ ಆವರಿಸುವಂತೆ ಮಾಡಿದೆ. ಕಳೆದ 6 ದಿನಗಳಿಂದ ಇರಾನ್ ಮತ್ತು ಇಸ್ರೇಲ್ ನಡುವೆ ಕ್ಷಿಪಣಿ ದಾಳಿ ತಾರಕಕ್ಕೇರಿದೆ. ಇರಾನ್ ಹೈಪರ್ಸಾನಿಕ್ ಮಿಸೈಲ್ ಬಳಸಿ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿತು. ಇಸ್ರೇಲ್ ಅನ್ನ ಮತ್ತಷ್ಟು ಕೆಣಕಿದೆ. ಇದರಿಂದ ಇಸ್ರೇಲ್ ತನ್ನ ದಾಳಿಯನ್ನ ಮತ್ತಷ್ಟು ಹೆಚ್ಚಿಸಿದ್ದು, ಇರಾನ್ನ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ. ಇರಾನ್ನ ವಾಯುನೆಲೆಗಳ ಮೇಲೆ ಇಸ್ರೇಲ್ ದಾಳಿ. ನಿನ್ನೆ ರಾತ್ರಿ ಇಸ್ರೇಲ್ ಮೇಲೆ ಇರಾನ್ ಹೈಪರ್ಸಾನಿಕ್ ಕ್ಷಿಪಣಿ ಫತಾಹ್ 1 ಪ್ರಯೋಗ ಮಾಡಿತ್ತು. ಅದು ಟೆಲ್ ಅವೀವ್ ನಗರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು. ಕೆರಳಿದ ಇಸ್ರೇಲ್ 60 ಫೈಟರ್ ಜೆಟ್ಗಳನ್ನು ಇರಾನ್ಗೆ ನುಗ್ಗಿಸಿದೆ. ಟೆಹರಾನ್ ಸೇರಿದಂತೆ ಹಲವೆಡೆ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದೆ. ಇರಾನ್ನ 3 ವಾರ್ ಹೆಲಿಕಾಪ್ಟರ್ಗಳು ಹಾನಿಗೊಳಗಾಗಿವೆ. 20 ಅಣ್ವಸ್ತ್ರಾಗಾರ ಮತ್ತು ಯುದ್ಧೋಪಕರಣಗಳ ಘಟಕಗಳು ನಾಶವಾಗಿವೆ. ಇಸ್ರೇಲ್ನ ದಾಳಿಗೆ ಇರಾನ್ ಕೂಡ ತಕ್ಕ ಪ್ರತ್ಯುತ್ತರವನ್ನೇ ನೀಡುತ್ತಿದೆ. ಇಸ್ಫಾನ್ ನಗರದ ಬಳಿ ಇಸ್ರೇಲ್ನ ಡ್ರೋನ್ ಹೊಡೆದು ಹಾಕಿದ್ದು ಅವಶೇಷಗಳು ಪತ್ತೆಯಾಗಿವೆ. ಇಸ್ರೇಲ್ ಮೇಲೆ ಮತ್ತೆ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಪ್ರಯೋಗಿಸುವುದಾಗಿ ಇರಾನ್ ಹೇಳಿಕೊಂಡಿದೆ. ಇರಾನ್ ಮೇಲೆ ದಾಳಿಗೆ ಅಮೆರಿಕ ಅನುಮೋದನೆ. ಏನು ಬೇಕಾದರೂ ಆಗಬಹುದು ಎಂದ ಟ್ರಂಪ್. ಇರಾನ್ಗೆ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಮಾತುಕತೆ ಹಂತ ಮುಗಿದು ಹೋಗಿದೆ. ನಾನು ಯುದ್ಧವನ್ನ ಮಾಡಬಹುದು, ಮಾಡದೇ ಇರಬಹುದು, ಆದರೆ ನಾನು ಏನ್ ಮಾಡ್ತೀನಿ ಎಂದು ಯಾರಿಗೂ ತಿಳಿದಿಲ್ಲ. ಮುಂದಿನ ದಿನಗಳೇ ನಿರ್ಣಾಯಕವಾಗಿರುತ್ತೆ ಎಂದಿದ್ದಾರೆ. ಟ್ರಂಪ್ ಎಚ್ಚರಿಕೆಗೆ ಖಮೇನಿ ಡೋಂಟ್ ಕೇರ್. ಇರಾನ್ ಬೇಷರತ್ತಾಗಿ ಶರಣಾಗಬೇಕು, ಇಲ್ಲದಿದ್ದರೆ ದೊಡ್ಡದು ಸಂಭವಿಸಲಿದೆ ಎಂಬ ಟ್ರಂಪ್ ವಾರ್ನಿಂಗ್ಗೆ ಇರಾನ್ ಸುಪ್ರೀಂ ಲೀಡರ್ ಸೊಪ್ಪು ಹಾಕಿಲ್ಲ. ಅದರ ಬದಲಾಗಿ ಇಸ್ರೇಲ್ ದಾಳಿಗೆ ಅಮೆರಿಕ ಬೆಂಬಲ ನೀಡಿದ್ರೆ 2 ದೇಶಗಳಿಗೆ ದೊಡ್ಡ ಹಾನಿಯಾಗಲಿದೆ ಎಂದು ಗುಡುಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ತಾರಕಕ್ಕೇರಿದೆ. ಉಭಯ ದೇಶಗಳು ಪರಸ್ಪರ ದಾಳಿಯನ್ನ ಮಾಡಿಕೊಳ್ತಾರೆ. ಇದರ ಮಧ್ಯೆ ಇರಾನ್ ಒಂದು ಘಾತಕ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಇಸ್ರೇಲ್ ರಾಜಧಾನಿಯನ್ನೇ ಧ್ವಂಸಗೊಳಿಸಿದ ಇರಾನ್. ಶಿಯಾ ದೇಶದ ದಾಳಿ ಬೆನ್ನಲ್ಲೇ ನೇತನ್ಯಾಹು ಖಡಕ್ ಶಪಥ. ಇಸ್ರೇಲ್ ಇರಾನ್ ಯುದ್ಧ ಉಲ್ಬಣಗೊಳ್ಳುತ್ತಿದೆ. ಉಭಯ ದೇಶಗಳು ಕದನ ವಿರಾಮ ಘೋಷಿಸುವ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಇಂದು ಬೆಳಗ್ಗೆ ಇಸ್ರೇಲ್ ಮೇಲೆ ಇರಾನ್ ಡಜನ್ ಗಟ್ಟಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಿಸಿದೆ. ಆಪರೇಷನ್ ಟ್ರೂ ಪ್ರಾಮಿಸ್ 3 ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿರೋ ಶಿಯಾ ದೇಶ ಅತಿ ಭಾರದ ದೀರ್ಘ ಶ್ರೇಣಿಯ 2 ಹಂತದ ಸಿಜಿಲ್ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿದೆ. ಆ ಕ್ಷಿಪಣಿ ದಕ್ಷಿಣ ಇಸ್ರೇಲ್ನ ಸೊರೊಕೊ ಆಸ್ಪತ್ರೆ ಸೇರಿದಂತೆ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ಬಿದ್ದಿದೆ. ಇರಾನ್ ದಾಳಿಯಿಂದ ಇಸ್ರೇಲ್ಗೆ ಭಾರಿ ನಷ್ಟ. ಇರಾನ್ ಕ್ಷಿಪಣಿಗಳನ್ನು ಹಾರಿಸಿ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಅನ್ನು ಹೊತ್ತಿ ಉರಿಯುವಂತೆ ಮಾಡಿದೆ. ಬೀರ್ಶೆಬಾ ನಗರದಲ್ಲಿರುವ ಸೊರೊಕಾ ಆಸ್ಪತ್ರೆ ಇಸ್ರೇಲ್ನ ದಕ್ಷಿಣದಲ್ಲಿರುವ ಸುಮಾರು 1 ಲಕ್ಷ ಜನರಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತೆ. 1,000ಕ್ಕೂ ಹೆಚ್ಚು ಹಾಸಿಗೆಗಳನ್ನು ಹೊಂದಿದೆ. ಇದೀಗ ಟೆಲ್ ಅವೀವ್ ಮೇಲೆ ಇರಾನಿನ ಕ್ಷಿಪಣಿ ದಾಳಿಯಲ್ಲಿ ಕನಿಷ್ಠ 25 ಜನರು ಸಾವನ್ನಪ್ಪಿದ್ದಾರೆ. ಸಿಜಿಲ್ 1 ಮಿಸೈಲ್ 18 ಮೀಟರ್ ಉದ್ದದ
1.25 ಮೀಟರ್ ಅಗಲವಿದ್ದು 700 ಕೆಜಿ ತೂಕದ ಸಿಡಿತಲೆ ಹೊತ್ತೊಯ್ಯುತ್ತೆ. 2000 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸಬಲ್ಲದು. 1990ರ ದಶಕದಲ್ಲೇ ಸಿಜಿಲ್ ಮಿಸೈಲ್ ತಯಾರಾಗಿತ್ತಂತೆ. ಆರಂಭದಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ ಆಗಿದ್ದ ಸಿಜಿಲ್ ಅನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡಲಾಯಿತು. 2008ರಲ್ಲಿ ಟೆಸ್ಟ್ ಮಾಡಿದಾಗ 800 ಕಿಲೋಮೀಟರ್ ರೇಂಜ್ ಹೊಂದಿತ್ತು. 2012ರಲ್ಲಿ ಪರೀಕ್ಷೆ ಮಾಡಿದಾಗ 1900 ಕಿಲೋಮೀಟರ್ ರೇಂಜ್ಗೆ ಹೆಚ್ಚಿಸಲಾಯಿತು. ಇರಾನ್ ಬಳಿ ಸಿಜಿಲ್ 2 ಎಂಬ ಘಾತಕ ಮಿಸೈಲ್ ಕೂಡ ಇದೆ. ಸಿಜಿಲ್ 3 ಎಂಬ ಮಿಸೈಲ್ ಅನ್ನ ಇರಾನ್ ತಯಾರಿಸಿದೆ. ಸಿಜಿಲ್ 3 ಮಿಸೈಲ್ 4000 ಕಿಲೋಮೀಟರ್ ರೇಂಜ್ ಹೊಂದಿದ್ದಂತೆ. ಹೈಪರ್ಸಾನಿಕ್ ಕ್ಷಿಪಣಿಗಳು ಶಬ್ದಕ್ಕಿಂತ 5 ಪಟ್ಟು ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿದ್ದು ಅದರ ಜಾಡನ್ನ ಪತ್ತೆ ಹಚ್ಚಿ ತಡೆಯುವುದು ಕಷ್ಟದ ಕೆಲಸ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ವಿರುದ್ಧ ಮೇಲುಗೈ ಸಾಧಿಸಿದ್ದೀವಿ ಅಂತ ಹೇಳಿಕೊಳ್ಳುತ್ತಿದ್ದ ಇಸ್ರೇಲ್ ಇದೀಗ ಪ್ರಮುಖ ಶಸ್ತ್ರಾಸ್ತ್ರಗಳ ಕೊರತೆಯನ್ನು ಎದುರಿಸುವಂತಾಗಿದ್ದು ಯುದ್ಧದ ತಂತ್ರಗಳನ್ನು ಬದಲಿಸುವ ಜೊತೆಗೆ ನೆರವಿಗಾಗಿ ಅಮೆರಿಕ ಕಡೆ ನೋಡುವಂತಾಗಿದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಇರಾನ್ ವಿರುದ್ಧ ಯುದ್ಧ ಸೋಲುತ್ತಿದೆಯಾ ಇಸ್ರೇಲ್? ಕೇವಲ 12 ದಿನದಲ್ಲೇ ಖಾಲಿಯಾಗುತ್ತಂತೆ ಶಸ್ತ್ರಕೋಟಿ. ಇರಾನ್ ಮತ್ತು ಇಸ್ರೇಲ್ ನಡುವಣ ಯುದ್ಧ 7ನೇ ದಿನಕ್ಕೆ ಕಾಲಿಟ್ಟಿದ್ದು, ಇದೇ ರೀತಿ ಯುದ್ಧ ಮುಂದುವರೆದ್ರೆ ಇಸ್ರೇಲ್ ಬಳಿ ದೂರಗಾಗಿ ಕ್ಷಿಪಣಿಗಳ ಸಂಗ್ರಹ 10ರಿಂದ 12 ದಿನದಲ್ಲಿ ಮುಗಿದು ಹೋಗಲಿದೆ. ಯುದ್ಧದಿಂದ 3000 ಕೋಟಿಗೂ ಅಧಿಕ ಮೊತ್ತವನ್ನ ಕಳೆದುಕೊಂಡಿರುವ ಇಸ್ರೇಲ್ ಎಚ್ಚರಿಕೆಯಿಂದ ಶಸ್ತ್ರಾಸ್ತ್ರ ಬಳಸಲು ಚಿಂತನೆ ನಡೆಸಿದೆ. ಇರಾನ್ ಪಡೆಗಳು ಸುಮಾರು 400 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ಹಾರಿಬಿಟ್ಟಿವೆ. ಸುಮಾರು 2000 ಕಿಲೋಮೀಟರ್ ದೂರ ಚಿಮ್ಮುವ ಸೂಪರ್ ಸಾನಿಕ್ ಕ್ಷಿಪಣಿಗಳನ್ನು ಬಳಸಿ 40 ನಗರಗಳ ಮೇಲೆ ದಾಳಿ ಮಾಡಿದೆ. ಕ್ಷಿಪಣಿಗಳ ದಾಳಿ ಹಿಮ್ಮೆಟ್ಟಿಸಬಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿವೆ. ಆದರೂ ಕೂಡ ಸಾಕಷ್ಟು ಕ್ಷಿಪಣಿಗಳ ದಾಳಿಯಿಂದ 30ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು, 1300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. 19,000 ಕಟ್ಟಡಗಳಿಗೆ ಹಾನಿಯಾಗಿದ್ದು, 3,800 ನಾಗರಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಸಂಕಷ್ಟ. ಇರಾನ್ ಬಳಿ ಅಪಾರ ಪ್ರಮಾಣದ ಮಿಸೈಲ್ಗಳಿವೆ. ಶಿಯಾ ದೇಶ ಇದುವರೆಗೆ ಅರ್ಧದಷ್ಟು ಮಿಸೈಲ್ಗಳನ್ನು ಬಳಸಿಲ್ಲ. ಬಹುತೇಕ ಎಲ್ಲ ಕ್ಷಿಪಣಿಗಳನ್ನು ಬಂಕರ್ನಲ್ಲಿ ಇಟ್ಟಿದೆ. ಆದರೆ ಇಸ್ರೇಲ್ ಪರಿಸ್ಥಿತಿ ಯಾರಿಗೂ ಬೇಡವಾಗಿದೆ. ಐರಾನ್ ಡೋಮ್, ಡೇವಿಡ್ಸ್ ಸ್ಲಿಂಗ್, ದಿ ROC, ಅಮೆರಿಕದ ಪೇಟ್ರಿಯಾಟ್ಸ್ ಥಾಡ್ಗಳನ್ನು ಬಳಸುತ್ತಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಬೆಲೆ ಕೇಳಿದರೆ ಬೆಚ್ಚಿ ಬೀಳ್ತೀರಿ. ಯಾಕಂದರೆ ಒಂದು ದಿನದ ದಾಳಿ ತಡೆಯಲು ಇಸ್ರೇಲ್ 2463 ಕೋಟಿ ಖರ್ಚು ಮಾಡ್ತಿದೆ. ಒಂದು ಕ್ಷಿಪಣಿ ಹೊಡೆಯಲು 25 ಕೋಟಿ ವೆಚ್ಚ ಮಾಡ್ತಿದೆ. ಅಷ್ಟೇ ಅಲ್ಲ, ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಇನ್ನು 12 ದಿನಗಳಿಗಾಗುವಷ್ಟು ಶಕ್ತಿ ಹೊಂದಿದೆಯಂತೆ. ಇರಾನಿನ ಕ್ಷಿಪಣಿ ದಾಳಿ ತೀವ್ರಗೊಳಿಸುತ್ತಿರುವುದರಿಂದ ಇಸ್ರೇಲಿ ಏರ್ ಡಿಫೆನ್ಸ್ ಸಿಸ್ಟಮ್ ದಾಸ್ತಾನು ಮುಗಿಯುವ ಹಂತ ತಲುಪಿವೆ. ಅಮೆರಿಕದಿಂದ ಸಹಾಯ ಸಿಗದಿದ್ರೆ ಇಸ್ರೇಲ್ ಶಸ್ತ್ರಾಸ್ತ್ರ 10ರಿಂದ 12 ದಿನಗಳಲ್ಲಿ ಮುಗಿಯಬಹುದು ಎಂದು ಹೇಳಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯುದ್ಧದ ಸಂದರ್ಭದಲ್ಲಿ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಪಣ ತೊಟ್ಟಿದ್ದು ಆಪರೇಷನ್ ಸಿಂಧೂರ ಹೆಸರಲ್ಲಿ ಕಾರ್ಯಾಚರಣೆ ನಡೆಸಿದೆ. ಯುದ್ಧ ಭೂಮಿಯಿಂದ ಭಾರತೀಯರ ರಕ್ಷಣೆ ಮಾಡಿದೆ. ಕನ್ನಡಿಗರು ಸೇಫ್ ಆಗಿ ತಾಯ್ನಾಡಿಗೆ ಆಪರೇಷನ್ ಸಿಂಧು ಹೆಸರಲ್ಲಿ ಮಾಡಲಿದ್ದಾರೆ. ಈ ರಿಪೋರ್ಟ್. ಇಸ್ರೇಲ್ ಇರಾನ್ ಯುದ್ಧ ಮಿತಿ ಮೀರಿ ಪರಸ್ಪರ ಎರಡು ದೇಶಗಳು ತಮ್ಮನ್ನ ತಾವು ನಾಶ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದೆ. ಕ್ಷಿಪಣಿಗಳು ಸಿಡಿತಾ ಇದೆ. ಈ ಹೊತ್ತಿನಲ್ಲಿ ಎರಡೂ ದೇಶಗಳ ನಾಗರಿಕರು ಜೀವ ಕೈಯಲ್ಲಿ ಹಿಡಿದು ಕೂತಿದ್ದಾರೆ. ಇಸ್ರೇಲ್ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯರು ಜೀವ ಭಯದಲ್ಲಿದ್ದಾರೆ.
ಕೇಂದ್ರ ಸರ್ಕಾರದಿಂದ ಆಪರೇಷನ್ ಸಿಂಧು. ಇರಾನ್ನಿಂದ 110 ಭಾರತೀಯರು ವಾಪಸ್. ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದೆ. ಇದರ ಭಾಗವಾಗಿ ನಿನ್ನೆ ತಡರಾತ್ರಿ ಯುದ್ಧ ಭೂಮಿ ಇರಾನ್ನಿಂದ 110 ವಿದ್ಯಾರ್ಥಿಗಳು ದೆಹಲಿಗೆ ಬಂದಿಳಿದಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳನ್ನ ಮೊದಲು ನಗರದಿಂದ ಹೊರಗೆ ಸ್ಥಳಾಂತರಿಸಲಾಗಿತ್ತು. ಇರಾನ್ನಿಂದ ಆರ್ಮೇನಿಯಾಗೆ ಕರೆಸಿ 110 ಭಾರತೀಯ ವಿದ್ಯಾರ್ಥಿಗಳನ್ನ ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ನೆರವಿನೊಂದಿಗೆ ತಾಯ್ನಾಡಿಗೆ ಮರಳಿದ್ದಾರೆ. ಇರಾನ್ನಿಂದ ಬಂದ ವಿದ್ಯಾರ್ಥಿಗಳ ಕಿರಿಕ್. ಇಸ್ರೇಲ್ ಇರಾನ್ ಯುದ್ಧದ ಭೀಕರತೆ ನಡುವೆಯೂ ಭಾರತ 110 ವಿದ್ಯಾರ್ಥಿಗಳನ್ನ ರಕ್ಷಿಸಿದೆ. ಆದರೆ ದೆಹಲಿಗೆ ಬಂದಿಳಿದ ವಿದ್ಯಾರ್ಥಿಗಳು ಕಿರಿಕ್ ಮಾಡಿದ್ದಾರೆ. 110 ವಿದ್ಯಾರ್ಥಿಗಳ ಪೈಕಿ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳೇ 90 ಮಂದಿ ಇದ್ದಾರೆ. ಇರಾನ್ನಿಂದ ಕರೆತಂದದ್ದಲ್ಲದೆ ಶ್ರೀನಗರಕ್ಕೆ ಫ್ಲೈಟ್ ಮೂಲಕವೇ ಕಳಿಸ್ಬೇಕಿತ್ತಂತೆ. ಬಸ್ ಮೂಲಕ ಕಳಿಸ್ತಾ ಇರೋದು ಇವರಿಗೆ ಬೇಸರ ತರಿಸಿದ್ಯಂತೆ. अभी कुछ नहीं कहना है, हम तो ऑलरेडी डिसअपॉइंट हो चुके ही है. हमें जो होना था वो हो चुका है. अब लास्ट में ये वही कर रहे हैं जो उनको करना चाहिए था बहुत पहले. अगर इनने पहले ये चीज़ की होती तो हमें इतना सफ़र नहीं करना पड़ता. दैट्स इट. और मेरा नाम वर्दा है और हमें इतनी एक्सपेक्टेशंस नहीं रखनी चाहिए इनसे. जो भी आगे आएंगे उनको भी ज़्यादा एक्सपेक्टेशंस नहीं रखनी चाहिए. टेल योर पेरेंट्स टू डू योर टिकट्स फ्रॉम दिल्ली टू कश्मीर. कोई खुशी नहीं है क्योंकि हम सुबह 3 बजे से अभी तक यहाँ थे. अब आए, अब आना और ना आना एक ही बात है. हमारे सेंटिमेंट्स जो थे वो हर्ट हो चुके हैं. 18 ಜನರ ಬಿಪ್ಯಾಕ್ ತಂಡ ಕೂಡ ವಾಪಸ್. ಇನ್ನು ಇಸ್ರೇಲ್ಗೆ ಅಧ್ಯಯನ ಪ್ರವಾಸ ತೆರಳಿದ ಬೆಂಗಳೂರಿನ ಪೊಲಿಟಿಕಲ್ ಆಕ್ಷನ್ ಕಮಿಟಿಯ 18 ಮಂದಿ ಟೆಲ್ ಅವೀವ್ನಲ್ಲಿ ಸಿಲುಕಿದ್ರು. ಆ ಬಳಿಕ ಇಸ್ರೇಲ್ನಿಂದ ಕುವೈಟ್ ತೆರಳಿ ಕುವೈಟ್ನಿಂದ ಮುಂಬೈ ತಲುಪಿದ್ದ ಕನ್ನಡಿಗರು ಇಂದು ಸಂಜೆ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಯುದ್ಧ ಪೀಡಿತ ರಾಷ್ಟ್ರಗಳಲ್ಲಿ ಸಿಲುಕಿರುವ ಭಾರತೀಯರಲ್ಲಿ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಇರಾನ್ನಲ್ಲಿರುವ ಇನ್ನುಳಿದ ವಿದ್ಯಾರ್ಥಿಗಳನ್ನ ಶೀಘ್ರದಲ್ಲೇ ಸ್ಥಳಾಂತರಿಸಲಾಗುವುದು ಅಂತ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಮುಸ್ಲಿಮರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ್ದ ಸರ್ಕಾರ ಇದೀಗ ಮತ್ತೊಂದು ವಿವಾದಿತ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನಂತೀರಾ ಈ ರಿಪೋರ್ಟ್ ನೋಡಿ. ಅಬ್ಬಬ್ಬ, ಮುಸ್ಲಿಮರಿಗೆ ಹೊಡೆಯಿತು ಮತ್ತೊಂದು ಲಾಟರಿ. ವಸತಿ ಯೋಜನೆಯಲ್ಲೂ ಮೀಸಲು ಕೊಟ್ಟ ಸರ್ಕಾರ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ 2ಬಿನಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಿದ್ದ ವಿಚಾರ ದೇಶಾದ್ಯಂತ ಸುದ್ದಿಯಾಗಿತ್ತು. ಈಗ ಮತ್ತೆ ಮುಸ್ಲಿಮರಿಗೆ ಸಿಹಿ ಸುದ್ದಿ ಕೊಡಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದಿಂದ ಮುಸ್ಲಿಂ ಸಮುದಾಯಕ್ಕೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದ್ದು, ವಸತಿ ಯೋಜನೆಯಲ್ಲಿ ಮೀಸಲಾತಿ 15% ಹೆಚ್ಚಳ ಮಾಡಿದೆ. ಹೌದು, ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ 10% ಮೀಸಲಾತಿಯನ್ನ 15% ಹೆಚ್ಚಳ ಮಾಡಿ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇಂದು ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯವನ್ನ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಸ್ತಾಪ ಮಾಡಿದ್ರು. ಜಮೀರ್ ಪ್ರಸ್ತಾಪಕ್ಕೆ ಒಪ್ಪಿಗೆಯೂ ಸಿಕ್ಕಿದೆ. ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತರಿಗೆ 10% ಮೀಸಲಾತಿ ನಿಗದಿಯಾಗಿದೆ. ಈ ಮೀಸಲಾತಿಯನ್ನ 15% ಏರಿಕೆ ಮಾಡಲು ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಮೊದಲು 10% ಇತ್ತು, ಮನೆಗಳೆಲ್ಲ ಖಾಲಿ ಉಳ್ಕೊಳ್ತಾ ಇತ್ತು. ಅದಕ್ಕೆ ದುಡ್ಡು ಕಟ್ಟಬೇಕು, ಅದಕ್ಕೆ 1% ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ದುಡ್ಡು ಬಹಳ ಕಡಿಮೆ. ನಾವು ಮಿಕ್ಕಿದ್ ಮಾಡಿ ಕಟ್ಟಿದೀವಿ. ಎಷ್ಟೋ ಕಡೆ ಬಿಲ್ಡಿಂಗ್ಗಳು ಕಟ್ಟಿರೋ ಬಿಲ್ಡಿಂಗು ಖಾಲಿ ಇದೆ. ಆ ದೃಷ್ಟಿಯಿಂದ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗಾರು ಆಪರ್ಚುನಿಟಿ ಕೊಟ್ಬಿಟ್ಟು ಅವರೆಲ್ಲ ಮನೇಲಿ ಸೇರಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಪೋಸಲ್ನ 5% ಇಂದ 10% ಇಂದ 15% ಮಾಡಿದ್ವಿ. ಮೀಸಲಾತಿ ಹೆಚ್ಚಿಸಲೇಬೇಕು ಎಂದು ಜಮೀರ್ ಪಟ್ಟು.
ರಾಜ್ಯದ ಜನಸಂಖ್ಯೆಯಲ್ಲಿ 14% ಮುಸ್ಲಿಂ ಸಮುದಾಯಕ್ಕೆ ಶಿಕ್ಷಣ, ಉದ್ಯೋಗ ಮತ್ತು ಇತರ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶಗಳ ಕೊರತೆ ಇದೆ ಎಂದು ಜಮೀರ್ ವಾದಿಸಿದ್ದಾರೆ. ವಸತಿ ಯೋಜನೆಗಳಲ್ಲಿ ಮೀಸಲಾತಿ ಹೆಚ್ಚಿಸುವುದರಿಂದ ಅಲ್ಪಸಂಖ್ಯಾತ ಕುಟುಂಬಗಳಿಗೆ ಲಾಭವಾಗುತ್ತದೆ ಎಂದು ಜಮೀರ್ ಹೇಳಿದ್ದಾರೆ. ಸರ್ಕಾರದ ಈ ನಡೆಯನ್ನ ವಿರೋಧ ಪಕ್ಷಗಳು ಟೀಕಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದ ಅತಿ ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮ ನಾಡು, ನುಡಿ, ಸಂಗೀತ, ಕಲೆ, ಧರ್ಮದ ಸಮಾಗಮ. ನಿಮ್ಮ ರಿಪಬ್ಲಿಕ್ ಕನ್ನಡ ಆಯೋಜನೆ ಮಾಡಿದ್ದ ಸ್ವರ ಸಾಹಿತ್ಯ ಸಂಸ್ಕೃತಿ ಸಂಗಮ ಕಾರ್ಯಕ್ರಮ ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಪ್ರಪ್ರಥಮ. ಇದರಲ್ಲಿ ದಿಗ್ಗಜರ ಮಹಾ ಸಂಗಮವಾಗಿದೆ. ಧರ್ಮ, ಸಾಹಿತ್ಯ, ಸಂಗೀತ, ನಗೆ, ಸಂಗಮ ಸೇರಿದಂತೆ ಕಿಚ್ಚೋತ್ಸವದ ಸಂಭ್ರಮವೂ ಇತ್ತು. ಸತತವಾಗಿ ನಡೆದ 12 ಗಂಟೆ ಸ್ವರ ಸಾಹಿತ್ಯ ಸಂಸ್ಕೃತಿ ಸಮಾಗಮದಲ್ಲಿ ದಿಗ್ಗಜರು ಪಾಲ್ಗೊಂಡಿದ್ದರು. ನಮ್ಮ ಸಾಹೇಬರು ಈಗ ಮಾತಾಡೋದು ಕೇಳಿದ್ದೀನಿ, ರಾಜಕಾರಣಿಗಳು ಜೈಲಿಂದ ಬಂದ ತಕ್ಷಣ ಕೆಲವೆಲ್ಲ ಸ್ವೀಕಾರ ಮಾಡ್ತಾರೆ ಅಂತ. ನನ್ನೂ ಕಳಿಸಿದ್ರು ಜೈಲಿಗೆ. ಐ ಡೋಂಟ್ ಮಿಸ್ಟೇಕ್ ಇಟ್ ಇಸ್ ದಿ ಅಡ್ವೈಸ್. ನನ್ನೂ ಕಳಿಸಿದ್ರು BJP ಗೌರ್ಮೆಂಟು. ನನಗೂ ED ಕೇಸ್ ಹಾಕಿ TR ಜೈಲ್ ನೋಡಿದೆ. ಈಚೆ ಬಂದ ತಕ್ಷಣ ನನಗೂ ಸಾವಿರಾರು ಜನ ಬಂದು ರಿಸೀವ್ ಮಾಡಿದ್ರು. ಏನು ಮಾಡ್ತೀರಿ, ಮಾಡಿದ ತಪ್ಪು ಅಂದ್ಬಿಟ್ಟು ಆಗೇನು ಜೈಲಿಂದ ಕಳಿಸಿದ್ರು. ಈಗ ನನ್ನ ಕೇಸೇ ಅದು ಹಾಕ್ಬಿಟ್ಟಾಗೋಯ್ತು. ಅನುಭವಿಸೋ ನಾನು, ನೋವು ಅನುಭವಿಸೋ ನಾನು, ಸಮಸ್ಯೆ ಆದೋ ನಾನು. ಜನ ಹತ್ತರೋ ಪ್ರಾರ್ಥನೆ ಮಾಡಿದ್ರು, ಕಾಲಕ್ಕೆ ಚಪ್ಪಲಿ ಇಲ್ಲದೆ ಹೋದವ್ರು ನಮ್ಮೂರವರೆಲ್ಲ ಸುಮಾರು ಜನ ನಮ್ಮ ಕನಕಪುರದವರು, ದೇಶದ ರಾಜ್ಯದ ವಿವಿಧ ಮೂಲೆಲ್ಲ ಡೆಲ್ಲಿಗೆಲ್ಲ ಬಂದ್ಬಿಟ್ರು. ಕೋರ್ಟ್ಗೆ ಹೋದ್ರೆ 100 ಜನ ಇದ್ದರು, ಪ್ರೀತಿ ಮಾಡಿದ್ರು, ಗಲಾಟೆಗಳು ಮಾಡಿದ್ರು. ಅಲ್ಟಿಮೇಟ್ಲಿ ಕೋರ್ಟ್ ನನಗೆ injustice was not flown from the seat of justice. It's just ನ್ಯಾಯಾಲಯ ನನಗೆ ಕಾಪಾಡ್ತು. ಸೊ ಹಂಗೆ ಕೆಲವು ಸಂದರ್ಭದಲ್ಲಿ ಯಾರು ತಪ್ಪು ಮಾಡೋದು ಅಂತ ನಾವು ಹೇಳಿ ರಾಜಕೀಯದಲ್ಲಿ. ಸೊ ಹಂಗೆ ನಾವು ಬೇಕಾದಷ್ಟು ಸಂದರ್ಭದಲ್ಲಿ ನಾವು ಅನುಭವಿಸ್ಬೇಕಾಗ್ತದೆ. ಅಲ್ಟಿಮೇಟ್ಲಿ ಜನರ ಪ್ರೀತಿ ಭಾಳ ಇಲ್ಲಿ ಇಂಪಾರ್ಟೆಂಟು. ಜನರ ವಿಶ್ವಾಸ ನಮಗೆ ಭಾಳ ಇಂಪಾರ್ಟೆಂಟು. ಜನರು ನಮಗೆ ಲೀಡರ್ಸ್ಗೆ ಆಯ್ಕೆ ಮಾಡೋರು ಸುಮ್ಮನೆ ಮಾಡೋಕ್ಕೆ ಹೋಗಲ್ಲ. ದುರಾಸೆ ಅನ್ನೋ ಒಂದು ರೋಗ. ಈ ದುರಾಸೆಗೆ ಮದ್ದಿಲ್ಲ. ಎಷ್ಟು ಮಾಡಿದ್ರೂ ಸಾಲಲ್ಲ, ಇನ್ನೂ ಬೇಕು, ಮತ್ತೂ ಬೇಕು ಅನ್ನೋ ಒಂದು ಆಸೆ. ಈ ದುರಾಸೆಯನ್ನು ನಿಯಂತ್ರಿಸುವುದು ಹೇಗೆ? ಕೋರ್ಟಿನ ಕೇಸ್ಗಳಿಗೆ ಯಾವ ವ್ಯಕ್ತಿನೂ ಹೆದರಲ್ಲ. ಆ ಕೊನೆ ಹಂತದಿಂದ ತೀರ್ಪು ಬರಬೇಕಾದ್ರೆ 50-55 ವರ್ಷ ಬೇಕು. ಯಾರು ಹೆದರ್ತಾರೆ? ಒಂದೊಂದು ಕೋರ್ಟಲ್ಲಿ ಇವತ್ತು ಕೇಸ್ಗಳು ಮುಗಿಬೇಕಾದ್ರೆ 10-15 ವರ್ಷ ಕಮ್ಮಿಯಲ್ಲಿ ಬೇಕು. ಯಾರೂ ಶಿಕ್ಷೆಗೆ ಹೆದರಲ್ಲ. ನನ್ನ ಹತ್ರ ದಾಖಲೆಗಳಿವೆ. 40-45 ವರ್ಷದ ನಂತರ 3 ವರ್ಷ ಶಿಕ್ಷೆ ಆಗ್ತದೆ. ಅಥವಾ 40 ವರ್ಷ ಜೈಲಲ್ಲಿ ಇದ್ದವರನ್ನು ಮತ್ತೆ 45 ವರ್ಷ 50 ವರ್ಷದ ನಂತರ ಖುಲಾಸೆ ಮಾಡ್ತಾರೆ. ಅಂತಹ ಪದ್ಧತಿ ಸಂವಿಧಾನದ 1 ಸ್ತಂಭದಲ್ಲಿದೆ. ಇನ್ನೆರಡು ಸ್ತಂಭದ ಬಗ್ಗೆ ಜಾಸ್ತಿ ಮಾತಾಡಬೇಕಾಗಿಲ್ಲ, ನಿಮಗೆಲ್ರಿಗೂ ಗೊತ್ತಿದ್ದಂಥ ವಿಚಾರ. ವಿದ್ಯಾರ್ಥಿನಿಯರೇ, ಈ ಒಂದು ದುರಾಸೆಗೆ ಒಂದೇ ಒಂದು ಮದ್ದು, ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ, ತೃಪ್ತಿ ಅನ್ನುವ ಗುಣ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.